ಬಳ್ಳಾರಿನಲ್ಲಿ ಫ್ಲೆಕ್ಸ್ ಅಳವಡಿಕೆ ವಿಚಾರಕ್ಕೆ ಒಬ್ಬರ ಸಾವಿನೊಂದಿಗೆ ಗಲಭೆ ಆಗಿರ್ತಕ್ಕಂಥದ್ದು ದುರದೃಷ್ಟಕರ. ವಾಲ್ಮೀಕಿ ಜಯಂತಿಯ ಆಚರಣೆಗೆ ಪ್ರಾರಂಭಿಸಿದ್ದೇನೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಕಾಂಗ್ರೆಸ್ಸು ರಾಮನ ಅಸ್ತಿತ್ವವನ್ನೇ ನಿರಾಕರಿಸಿತ್ತು. ರಾಮನ ಅಸ್ತಿತ್ವವನ್ನೇ ನಿರಾಕರಿಸಿತ್ತು ಅಂದರೆ ವಾಲ್ಮೀಕಿ ಅಸ್ತಿತ್ವವನ್ನು ಕೂಡ ನಿರಾಕರಿಸುವ ಕೆಲಸವನ್ನು ಪರೋಕ್ಷವಾಗಿ ಕಾಂಗ್ರೆಸ್ ಮಾಡಿತ್ತು. ರಾಮ ಅನ್ನೋದೇ ಒಂದು ಇತಿಹಾಸ ಅಲ್ಲ, ಅದು ಕೇವಲ ಕಥೆ ಅಂತಕ್ಕಂಥ ವಾದವನ್ನು ಸುಪ್ರೀಂ ಕೋರ್ಟಿಗೆ ಇಡುವ ಕೆಲಸವನ್ನು ರಾಮಸೇತು ಮೊಕದ್ದಮೆ ಸಂದರ್ಭದಲ್ಲಿ ಮಾಡಿದರು. ಇದ್ರ ಜೊತೆಗೆ ಸಮಗ್ರವಾಗಿ ಸರ್ಕಾರ ತನಿಖೆ ನಡೆಸಬೇಕು. ಪೂರ್ವಾಗ್ರಹ ಮತ್ತು ದ್ವೇಷ ಈ ಒಂದು ತನಿಖೆಯಲ್ಲಿ ವ್ಯಕ್ತ ಆಗಬಾರ್ದು. ನಿಷ್ಪಕ್ಷಪಾತವಾಗಿರ್ತಕ್ಕಂಥ ನ್ಯಾಯಯುತವಾದ ತನಿಖೆ ನಡೀಲಿ. ಯಾರು ಗುಂಡಾರಿಸಿದ್ರು, ಯಾರು ಕೊಲೆಗೆ ಕಾರಣ ಅನ್ನೋದು ತನಿಖೆ ಆಗಬೇಕು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ದುರುದ್ದೇಶಪೂರ್ವಕವಾಗಿ ಮೊಕದ್ದಮೆ ಹೂಡೋದಾಗಲಿ, ದುರುದ್ದೇಶಪೂರ್ವಕವಾದ ಕ್ರಮ ಕೈಗೊಳ್ಳೋದಾಗಲಿ ಅದು ಸಮಂಜಸ ಅಲ್ಲ. ಅದು ನಾವು ಖಂಡಿಸ್ತೇವೆ. ನ್ಯಾಯಯುತವಾಗಿ ನಿಷ್ಪಕ್ಷಪಾತ ತನಿಖೆ ನಡೀಲಿ. ಒಂದು ವೇಳೆ ಫ್ಲೆಕ್ಸನ್ನು ಅನುಮತಿ ಪಡೆದು ಅನುಮತಿ ಪಡೆದು ಹಾಕಿದರೆ ಅದನ್ನು ತೆರವುಗೊಳಿಸೋದು ತಪ್ಪಾಗುತ್ತೆ. ಅನುಮತಿಯೇ ಪಡೆದಲೇ ಹಾಕಿದರೆ ಮತ್ತು ದೂರು ಕೊಡೋದನ್ನು ಬಿಟ್ಟು ಬಲಾಬಲ ಪ್ರದರ್ಶನಕ್ಕೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿಯವರ ಮನೆ ಹತ್ರಕ್ಕೆ ಹೋಗಿದ್ದು ಅದನ್ನು ಸರ್ಕಾರ ಯಾವ ರೀತಿ ಸಮರ್ಥನೆ ಮಾಡಿಕೊಳ್ಳುತ್ತೆ? ನಾನು ಜನಾರ್ದನ್ ರೆಡ್ಡಿಯವ್ರ ಹೇಳಿಕೆಯನ್ನು ಗಮನಿಸಿದೆ. ನನ್ನನ್ನು ಹತ್ಯೆ ಮಾಡುವ ಉದ್ದೇಶದಿಂದಲೇ ಎಲ್ಲರೂ ಬಂದಿದ್ದಾರೆ ಅಂತಕ್ಕಂಥದ್ದನ್ನು ಅವರು ಹೇಳಿದ್ದನ್ನು ನಾನು ಗಮನಿಸಿದೆ. ಇದನ್ನೆಲ್ಲ ನೋಡಿದಾಗ ಇದೊಂದು ನೆಪ ಆಗಿ ಮಾತ್ರ ಕಾಣುತ್ತೆ. ಇದ್ರ ಹಿಂದ್ಗಡೆ ಬೇರೆ ಏನೋ ಇರುವ ಸಾಧ್ಯತೆಗಳಿದ್ದಾವೆ. ಇದರೆಲ್ಲದರ ಸಮಗ್ರ ತನಿಖೆ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ದುರುದ್ದೇಶಪೂರ್ವಕವಾಗಿ ಯಾರ ಮೇಲೂ ಕ್ರಮ ಆಗಬಾರ್ದು. ನಿಷ್ಪಕ್ಷಪಾತವಾದ ನ್ಯಾಯಯುತ ತನಿಖೆ ಆಗಲಿ ಅಂತ ಆಗ್ರಹಿಸ್ತೇನೆ. ಬಳ್ಳಾರಿನಲ್ಲಿ ಫ್ಲೆಕ್ಸ್ ಅಳವಡಿಕೆ ವಿಚಾರಕ್ಕೆ ಒಬ್ಬರ ಸಾವಿನೊಂದಿಗೆ ಗಲಭೆ ಆಗಿರ್ತಕ್ಕಂಥದ್ದು ದುರದೃಷ್ಟಕರ. ವಾಲ್ಮೀಕಿ ಜಯಂತಿಯ ಆಚರಣೆಗೆ ಪ್ರಾರಂಭಿಸಿದ್ದೇನೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಕಾಂಗ್ರೆಸ್ಸು ರಾಮನ ಅಸ್ತಿತ್ವವನ್ನೇ ನಿರಾಕರಿಸಿತ್ತು ಅಂದರೆ ವಾಲ್ಮೀಕಿ ಅಸ್ತಿತ್ವವನ್ನು ಕೂಡ ನಿರಾಕರಿಸುವ ಕೆಲಸವನ್ನು ಪರೋಕ್ಷವಾಗಿ ಕಾಂಗ್ರೆಸ್ ಮಾಡಿತ್ತು. ರಾಮ ಅನ್ನೋದೇ ಒಂದು ಇತಿಹಾಸ ಅಲ್ಲ, ಅದು ಕೇವಲ ಕಥೆ ಅಂತಕ್ಕಂಥ ವಾದವನ್ನು ಸುಪ್ರೀಂ ಕೋರ್ಟಿಗೆ ಇಡುವ ಕೆಲಸವನ್ನು ರಾಮಸೇತು ಮೊಕದ್ದಮೆ ಸಂದರ್ಭದಲ್ಲಿ ಮಾಡಿದರು. ಇದ್ರ ಜೊತೆಗೆ ಸಮಗ್ರವಾಗಿ ಸರ್ಕಾರ ತನಿಖೆ ನಡೆಸಬೇಕು. ಪೂರ್ವಾಗ್ರಹ ಮತ್ತು ದ್ವೇಷ ಈ ಒಂದು ತನಿಖೆಯಲ್ಲಿ ವ್ಯಕ್ತ ಆಗಬಾರ್ದು. ನಿಷ್ಪಕ್ಷಪಾತವಾಗಿರ್ತಕ್ಕಂಥ ನ್ಯಾಯಯುತವಾದ ತನಿಖೆ ನಡೀಲಿ. ಯಾರು ಗುಂಡಾರಿಸಿದ್ರು, ಯಾರು ಕೊಲೆಗೆ ಕಾರಣ ಅನ್ನೋದು ತನಿಖೆ ಆಗಬೇಕು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ದುರುದ್ದೇಶಪೂರ್ವಕವಾಗಿ ಮೊಕದ್ದಮೆ ಹೂಡೋದಾಗಲಿ, ದುರುದ್ದೇಶಪೂರ್ವಕವಾದ ಕ್ರಮ ಕೈಗೊಳ್ಳೋದಾಗಲಿ ಅದು ಸಮಂಜಸ ಅಲ್ಲ. ಅದು ನಾವು ಖಂಡಿಸ್ತೇವೆ. ನ್ಯಾಯಯುತವಾಗಿ ನಿಷ್ಪಕ್ಷಪಾತ ತನಿಖೆ ನಡೀಲಿ. ಒಂದು ವೇಳೆ ಫ್ಲೆಕ್ಸನ್ನು ಅನುಮತಿ ಪಡೆದು ಅನುಮತಿ ಪಡೆದು ಹಾಕಿದರೆ ಅದನ್ನು ತೆರವುಗೊಳಿಸೋದು ತಪ್ಪಾಗುತ್ತೆ. ಅನುಮತಿಯೇ ಪಡೆದಲೇ ಹಾಕಿದರೆ ಮತ್ತು ದೂರು ಕೊಡೋದನ್ನು ಬಿಟ್ಟು ಬಲಾಬಲ ಪ್ರದರ್ಶನಕ್ಕೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿಯವರ ಮನೆ ಹತ್ರಕ್ಕೆ ಹೋಗಿದ್ದು ಅದನ್ನು ಸರ್ಕಾರ ಯಾವ ರೀತಿ ಸಮರ್ಥನೆ ಮಾಡಿಕೊಳ್ಳುತ್ತೆ? ನಾನು ಜನಾರ್ದನ್ ರೆಡ್ಡಿಯವ್ರ ಹೇಳಿಕೆಯನ್ನು ಗಮನಿಸಿದೆ. ನನ್ನನ್ನು ಹತ್ಯೆ ಮಾಡುವ ಉದ್ದೇಶದಿಂದಲೇ ಎಲ್ಲರೂ ಬಂದಿದ್ದಾರೆ ಅಂತಕ್ಕಂಥದ್ದನ್ನು ಅವರು ಹೇಳಿದ್ದನ್ನು ನಾನು ಗಮನಿಸಿದೆ. ಇದನ್ನೆಲ್ಲ ನೋಡಿದಾಗ ಇದೊಂದು ನೆಪ ಆಗಿ ಮಾತ್ರ ಕಾಣುತ್ತೆ. ಇದ್ರ ಹಿಂದ್ಗಡೆ ಬೇರೆ ಏನೋ ಇರುವ ಸಾಧ್ಯತೆಗಳಿದ್ದಾವೆ. ಇದರೆಲ್ಲದರ ಸಮಗ್ರ ತನಿಖೆ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ದುರುದ್ದೇಶಪೂರ್ವಕವಾಗಿ ಯಾರ ಮೇಲೂ ಕ್ರಮ ಆಗಬಾರ್ದು. ನಿಷ್ಪಕ್ಷಪಾತವಾದ ನ್ಯಾಯಯುತ ತನಿಖೆ ಆಗಲಿ ಅಂತ ಆಗ್ರಹಿಸ್ತೇನೆ. ಬಳ್ಳಾರಿನಲ್ಲಿ ಫ್ಲೆಕ್ಸ್ ಅಳವಡಿಕೆ ವಿಚಾರಕ್ಕೆ ಒಬ್ಬರ ಸಾವಿನೊಂದಿಗೆ ಗಲಭೆ ಆಗಿರ್ತಕ್ಕಂಥದ್ದು ದುರದೃಷ್ಟಕರ. ವಾಲ್ಮೀಕಿ ಜಯಂತಿಯ ಆಚರಣೆಗೆ ಪ್ರಾರಂಭಿಸಿದ್ದೇನೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ.
ಕಾಂಗ್ರೆಸ್ಸು ರಾಮನ ಅಸ್ತಿತ್ವವನ್ನೇ ನಿರಾಕರಿಸಿತ್ತು. ರಾಮನ ಅಸ್ತಿತ್ವವನ್ನೇ ನಿರಾಕರಿಸಿತ್ತು ಅಂದರೆ ವಾಲ್ಮೀಕಿ ಅಸ್ತಿತ್ವವನ್ನು ಕೂಡ ನಿರಾಕರಿಸುವ ಕೆಲಸವನ್ನು ಪರೋಕ್ಷವಾಗಿ ಕಾಂಗ್ರೆಸ್ ಮಾಡಿತ್ತು. ರಾಮ ಅನ್ನೋದೇ ಒಂದು ಇತಿಹಾಸ ಅಲ್ಲ, ಅದು ಕೇವಲ ಕಥೆ ಅಂತಕ್ಕಂಥ ವಾದವನ್ನು ಸುಪ್ರೀಂ ಕೋರ್ಟಿಗೆ ಇಡುವ ಕೆಲಸವನ್ನು ರಾಮಸೇತು ಮೊಕದ್ದಮೆ ಸಂದರ್ಭದಲ್ಲಿ ಮಾಡಿದರು. ಇದ್ರ ಜೊತೆಗೆ ಸಮಗ್ರವಾಗಿ ಸರ್ಕಾರ ತನಿಖೆ ನಡೆಸಬೇಕು. ಪೂರ್ವಾಗ್ರಹ ಮತ್ತು ದ್ವೇಷ ಈ ಒಂದು ತನಿಖೆಯಲ್ಲಿ ವ್ಯಕ್ತ ಆಗಬಾರ್ದು. ನಿಷ್ಪಕ್ಷಪಾತವಾಗಿರ್ತಕ್ಕಂಥ ನ್ಯಾಯಯುತವಾದ ತನಿಖೆ ನಡೀಲಿ. ಯಾರು ಗುಂಡಾರಿಸಿದ್ರು, ಯಾರು ಕೊಲೆಗೆ ಕಾರಣ ಅನ್ನೋದು ತನಿಖೆ ಆಗಬೇಕು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ದುರುದ್ದೇಶಪೂರ್ವಕವಾಗಿ ಮೊಕದ್ದಮೆ ಹೂಡೋದಾಗಲಿ, ದುರುದ್ದೇಶಪೂರ್ವಕವಾದ ಕ್ರಮ ಕೈಗೊಳ್ಳೋದಾಗಲಿ ಅದು ಸಮಂಜಸ ಅಲ್ಲ, ಅದು ನಾವು ಖಂಡಿಸ್ತೇವೆ. ನ್ಯಾಯಯುತವಾಗಿ ನಿಷ್ಪಕ್ಷಪಾತ ತನಿಖೆ ನಡೀಲಿ. ಒಂದು ವೇಳೆ ಫ್ಲೆಕ್ಸನ್ನು ಅನುಮತಿ ಪಡೆದು ಅನುಮತಿ ಪಡೆದು ಹಾಕಿದರೆ ಅದನ್ನು ತೆರವುಗೊಳಿಸೋದು ತಪ್ಪಾಗುತ್ತೆ. ಅನುಮತಿಯೇ ಪಡೆದಲೇ ಹಾಕಿದರೆ ಮತ್ತು ದೂರು ಕೊಡೋದನ್ನು ಬಿಟ್ಟು ಬಲಾಬಲ ಪ್ರದರ್ಶನಕ್ಕೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿಯವರ ಮನೆ ಹತ್ರಕ್ಕೆ ಹೋಗಿದ್ದು, ಅದನ್ನು ಸರ್ಕಾರ ಯಾವ ರೀತಿ ಸಮರ್ಥನೆ ಮಾಡಿಕೊಳ್ಳುತ್ತೆ? ನಾನು ಜನಾರ್ದನ್ ರೆಡ್ಡಿಯವ್ರ ಹೇಳಿಕೆಯನ್ನು ಗಮನಿಸಿದೆ. ನನ್ನನ್ನು ಹತ್ಯೆ ಮಾಡುವ ಉದ್ದೇಶದಿಂದಲೇ ಎಲ್ಲರೂ ಬಂದಿದ್ದಾರೆ ಅಂತಕ್ಕಂಥದ್ದನ್ನು ಅವರು ಹೇಳಿದ್ದನ್ನು ನಾನು ಗಮನಿಸಿದೆ. ಇದನ್ನೆಲ್ಲ ನೋಡಿದಾಗ ಇದೊಂದು ನೆಪ ಆಗಿ ಮಾತ್ರ ಕಾಣುತ್ತೆ. ಇದ್ರ ಹಿಂದ್ಗಡೆ ಬೇರೆ ಏನೋ ಇರುವ ಸಾಧ್ಯತೆಗಳಿದ್ದಾವೆ. ಇದರೆಲ್ಲದರ ಸಮಗ್ರ ತನಿಖೆ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ದುರುದ್ದೇಶಪೂರ್ವಕವಾಗಿ ಯಾರ ಮೇಲೂ ಕ್ರಮ ಆಗಬಾರ್ದು. ನಿಷ್ಪಕ್ಷಪಾತವಾದ ನ್ಯಾಯಯುತ ತನಿಖೆ ಆಗಲಿ ಅಂತ ಆಗ್ರಹಿಸ್ತೇನೆ. ಬಳ್ಳಾರಿನಲ್ಲಿ ಫ್ಲೆಕ್ಸ್ ಅಳವಡಿಕೆ ವಿಚಾರಕ್ಕೆ ಒಬ್ಬರ ಸಾವಿನೊಂದಿಗೆ ಗಲಭೆ ಆಗಿರ್ತಕ್ಕಂಥದ್ದು ದುರದೃಷ್ಟಕರ. ವಾಲ್ಮೀಕಿ ಜಯಂತಿಯ ಆಚರಣೆಗೆ ಪ್ರಾರಂಭಿಸಿದ್ದೇನೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಕಾಂಗ್ರೆಸ್ಸು ರಾಮನ ಅಸ್ತಿತ್ವವನ್ನೇ ನಿರಾಕರಿಸಿತ್ತು ಅಂದರೆ ವಾಲ್ಮೀಕಿ ಅಸ್ತಿತ್ವವನ್ನು ಕೂಡ ನಿರಾಕರಿಸುವ ಕೆಲಸವನ್ನು ಪರೋಕ್ಷವಾಗಿ ಕಾಂಗ್ರೆಸ್ ಮಾಡಿತ್ತು. ರಾಮ ಅನ್ನೋದೇ ಒಂದು ಇತಿಹಾಸ ಅಲ್ಲ, ಅದು ಕೇವಲ ಕಥೆ ಅಂತಕ್ಕಂಥ ವಾದವನ್ನು ಸುಪ್ರೀಂ ಕೋರ್ಟಿಗೆ ಇಡುವ ಕೆಲಸವನ್ನು ರಾಮಸೇತು ಮೊಕದ್ದಮೆ ಸಂದರ್ಭದಲ್ಲಿ ಮಾಡಿದರು. ಇದ್ರ ಜೊತೆಗೆ ಸಮಗ್ರವಾಗಿ ಸರ್ಕಾರ ತನಿಖೆ ನಡೆಸಬೇಕು. ಪೂರ್ವಾಗ್ರಹ ಮತ್ತು ದ್ವೇಷ ಈ ಒಂದು ತನಿಖೆಯಲ್ಲಿ ವ್ಯಕ್ತ ಆಗಬಾರ್ದು. ನಿಷ್ಪಕ್ಷಪಾತವಾಗಿರ್ತಕ್ಕಂಥ ನ್ಯಾಯಯುತವಾದ ತನಿಖೆ ನಡೀಲಿ. ಯಾರು ಗುಂಡಾರಿಸಿದ್ರು, ಯಾರು ಕೊಲೆಗೆ ಕಾರಣ ಅನ್ನೋದು ತನಿಖೆ ಆಗಬೇಕು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ದುರುದ್ದೇಶಪೂರ್ವಕವಾಗಿ ಮೊಕದ್ದಮೆ ಹೂಡೋದಾಗಲಿ, ದುರುದ್ದೇಶಪೂರ್ವಕವಾದ ಕ್ರಮ ಕೈಗೊಳ್ಳೋದಾಗಲಿ ಅದು ಸಮಂಜಸ ಅಲ್ಲ, ಅದು ನಾವು ಖಂಡಿಸ್ತೇವೆ. ನ್ಯಾಯಯುತವಾಗಿ ನಿಷ್ಪಕ್ಷಪಾತ ತನಿಖೆ ನಡೀಲಿ. ಒಂದು ವೇಳೆ ಫ್ಲೆಕ್ಸನ್ನು ಅನುಮತಿ ಪಡೆದು ಅನುಮತಿ ಪಡೆದು ಹಾಕಿದರೆ ಅದನ್ನು ತೆರವುಗೊಳಿಸೋದು ತಪ್ಪಾಗುತ್ತೆ. ಅನುಮತಿಯೇ ಪಡೆದಲೇ ಹಾಕಿದರೆ ಮತ್ತು ದೂರು ಕೊಡೋದನ್ನು ಬಿಟ್ಟು ಬಲಾಬಲ ಪ್ರದರ್ಶನಕ್ಕೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿಯವರ ಮನೆ ಹತ್ರಕ್ಕೆ ಹೋಗಿದ್ದು, ಅದನ್ನು ಸರ್ಕಾರ ಯಾವ ರೀತಿ ಸಮರ್ಥನೆ ಮಾಡಿಕೊಳ್ಳುತ್ತೆ? ನಾನು ಜನಾರ್ದನ್ ರೆಡ್ಡಿಯವ್ರ ಹೇಳಿಕೆಯನ್ನು ಗಮನಿಸಿದೆ. ನನ್ನನ್ನು ಹತ್ಯೆ ಮಾಡುವ ಉದ್ದೇಶದಿಂದಲೇ ಎಲ್ಲರೂ ಬಂದಿದ್ದಾರೆ ಅಂತಕ್ಕಂಥದ್ದನ್ನು ಅವರು ಹೇಳಿದ್ದನ್ನು ನಾನು ಗಮನಿಸಿದೆ. ಇದನ್ನೆಲ್ಲ ನೋಡಿದಾಗ ಇದೊಂದು ನೆಪ ಆಗಿ ಮಾತ್ರ ಕಾಣುತ್ತೆ. ಇದ್ರ ಹಿಂದ್ಗಡೆ ಬೇರೆ ಏನೋ ಇರುವ ಸಾಧ್ಯತೆಗಳಿದ್ದಾವೆ. ಇದರೆಲ್ಲದರ ಸಮಗ್ರ ತನಿಖೆ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ದುರುದ್ದೇಶಪೂರ್ವಕವಾಗಿ ಯಾರ ಮೇಲೂ ಕ್ರಮ ಆಗಬಾರ್ದು. ನಿಷ್ಪಕ್ಷಪಾತವಾದ ನ್ಯಾಯಯುತ ತನಿಖೆ ಆಗಲಿ ಅಂತ ಆಗ್ರಹಿಸ್ತೇನೆ.